ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ. 20 ಸುತ್ತಿನ ಬಳಿಕ ಗೆಲುವಿನ ನಗೆಯನ್ನು ಬೀರಿದೆ. ಇದ್ರ ಬಗ್ಗೆ ಪಾಯಿಂಟ್ಸನ್ನು ನೋಡ್ತಾ ಹೋಗೋಣ, ವಿಶ್ಲೇಷಣೆ ಏನಿದೆ ಅಂತ ನೋಡೋಣ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅಂತೇಳಿ ಭದ್ರಕೋಟೆ ಅಂತ ಅಂದ್ಕೊಂಡಿತ್ತು. ಆ ಬ್ರೇಕಿಂಗ್ ಪಾಯಿಂಟ್ಸ್ಗಳನ್ನು ನೋಡಿ. ಈಗ ಫಲಿತಾಂಶ ಅಂತಿಮವಾಗಿದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಆದರೆ ಗೆಲುವು ಸಿಕ್ಕಿದ್ದು 20 ಸುತ್ತಿನ ಬಳಿಕ. ಭಾಳಷ್ಟು ಸುತ್ತುಗಳಲ್ಲಿ ಕಾಂಗ್ರೆಸ್ ಹಿನ್ನಡೆಯಾಗಿತ್ತು. ಕೇವಲ 5708 ಮತಗಳ ಪ್ರಯಾಸದ ಜಯ ಕಾಂಗ್ರೆಸ್ಗೆ ಸಿಕ್ಕಿರೋದು. ಈ ಮೂಲಕ ಶಾಮನೂರು ಕುಟುಂಬಕ್ಕೆ ಕೊನೆಗೊಂದು ನಿಟ್ಟುಸಿರು ಬಿಟ್ಟಿದ್ದಾರೆ ಅವರು. ಯಾಕಂದರೆ ಮುಸ್ಲಿಮರು ಕೈ ಕೊಟ್ಟಿದ್ದಾರೆ, ಏನಾಗುತ್ತೋ ಅಂತಕ್ಕಂಥ ಆತಂಕ ಇತ್ತು. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ 63,860 ಮತಗಳನ್ನು ಪಡೆದಿದ್ದಾರೆ. ಸಮರ್ಥ ಗೆದ್ದಿರೋದು 69,578 ಮತಗಳು. ಏನಾಯಿತು ದಾವಣಗೆರೆಯಲ್ಲಿ? ದಾವಣಗೆರೆ ಫಲಿತಾಂಶ ಬರೋದಕ್ಕಿಂತ ಮುಂಚೆನೇ ಕಾಂಗ್ರೆಸ್ ಪಕ್ಷ ಹಲವು ಮುಸ್ಲಿಂ ನಾಯಕರ ವಿರುದ್ಧ ಕ್ರಮಗಳನ್ನು ಕೈಗೊಳ್ತು. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಅವರನ್ನು ಆ ಸ್ಥಾನದಿಂದ ಕೆಳಗಿಳಿಸಿತು. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅಬ್ದುಲ್ ಜಬ್ಬಾರ್ ಅವ್ರನ್ನ ಆ ಸ್ಥಾನದಿಂದ ಕೆಳಗಿಳಿಸ್ತು. ಅಬ್ದುಲ್ ಜಬ್ಬಾರ್ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಆದರೆ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದರು. ಬಟ್ ಅಲ್ಲಿ ಅವ್ರದ್ದು ಕ್ಲೇಮ್ ಏನಿತ್ತು ಮುಸ್ಲಿಂ ಸಮುದಾಯದ್ದು ಅಂದರೆ, ಶಾಮನೂರು ಶಿವಶಂಕರಪ್ಪನವರೇ ಹೇಳಿದರು, ನಾನು ಇರೋವರೆಗೂ ಈ ಕ್ಷೇತ್ರದಲ್ಲಿ ಇರ್ತೇನೆ, ನಾನು ಆಮೇಲೆ ನಿಮಗೆ ಬಿಟ್ಕೊಳ್ತೀನಿ ಅಂತ ಆ ಸಮುದಾಯಕ್ಕೆ ಹೇಳಿದರು. ಕೊಡಿ ನಮಗೆ ಅಂತೇಳಿ. ಅತಿ ಹೆಚ್ಚು ಮತದಾರರು ಇರ್ತಕ್ಕಂಥ ಕ್ಷೇತ್ರ ಇದು. ಅತಿ ಹೆಚ್ಚು ಮತದಾರರಿರ್ತಕ್ಕಂಥ ಕ್ಷೇತ್ರ, ಮುಸ್ಲಿಮರು ಹೆಚ್ಚು ಮತದಾರರಿರ್ತಕ್ಕಂಥ ಕ್ಷೇತ್ರ. ಆದರೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಸಿಕ್ಕಿದ್ದು ಪ್ರಯಾಸದ ಗೆಲುವು. ಯಾಕೆ ಹೀಗಾಯಿತು? ಇಲ್ಲಿ ಮುಸ್ಲಿಂ ಮತದಾರರು BJP ಕಡೆಗೆ ಹೋದ್ರ ಅಥವಾ SDPI ಕಡೆಗೆ ಹೋದ್ರ? ಇದೊಂದು ವಿಶೇಷವಾದಂಥ ಚರ್ಚೆಯ ಅಂಶ ಆಗಿದೆ. ಅಲ್ಲಿ ಮುಸ್ಲಿಂ ಮತದಾರರು ಒತ್ತಾಯವನ್ನು ಮಾಡ್ತಾ ಇದ್ರು, ನಮಗೆ ಟಿಕೆಟ್ ಕೊಡಿ ಅಂತೇಳಿ. ಮುಸ್ಲಿಂ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿರೋ ಕಾರಣಕ್ಕೆ ನಮಗೆ ಯಾಕೆ ಕೊಡಬಾರ್ದು ನೀವು ಅಂತಕ್ಕಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ರು. ಆದರೆ ಕಾಂಗ್ರೆಸ್ ಪಕ್ಷ ಒಪ್ಕೊಳ್ಳಿಲ್ಲ. ಕಾಂಗ್ರೆಸ್ ಹೇಳಿದ್ದೇನು ಅಂತಂದರೆ, ನಮಗೆ ಮೊದಲಿಂದನೂ ಒಬ್ಬ ಅಭ್ಯರ್ಥಿ ಶಾಸಕರಾಗಿದ್ದರು, ನಿಧನರಾದರು ಅಂತಂದರೆ ಅವರ ಕುಟುಂಬದವರಿಗೆ ನಾವು ಇದು ಟಿಕೆಟನ್ನು ಕೊಡ್ತೇವೆ ಅಂಥೇಳಿ. ಹಾಗಾಗಿ ಸಮರ್ಥ ಶಾಮನೂರವರಿಗೆ ಟಿಕೆಟನ್ನು ಕೊಡಲಾಯಿತು. ಅಲ್ಲಿ ಏನು ಅಂತಂದರೆ, ಸಮರ್ಥ ಶಾಮನೂರು ಕೇವಲ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ, ಸಚಿವ ಶಾಮನೂರು ಮಲ್ಲಿಕಾರ್ಜುನ ಅವರ ಮಗ, ಲೋಕಸಭಾ ಸದಸ್ಯೆ ಪ್ರಭಾ ಮಲ್ಲಿಕಾರ್ಜುನ ಅವರ ಮಗ ಅನ್ನೋ ಕಾರಣಕ್ಕಾಗಿ ಅವರಿಗೆ ಟಿಕೆಟ್ ಕೊಟ್ರ ಅಂತಕ್ಕಂಥ ಪ್ರಶ್ನೆಯನ್ನು ಮಾಡ್ತಾ ಇತ್ತು. ಈ ಹಿಂದಿನ ಚುನಾವಣೆಯಲ್ಲಿ 10,000 ಮತಗಳ ಅಂತರದಿಂದ 2023ರ ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು 10,000 ಮತಗಳ ಅಂತರದಿಂದ ಗೆದ್ದಿದ್ದರು. ಕಾಂಗ್ರೆಸ್ 83,000 ಮತ ಪಡೆದಿತ್ತು, BJP 73,000 ಅಂದಾಜು. ಮತದಾನದ ಪ್ರಮಾಣ 70% ಆಗಿತ್ತು ಹೋದ ಸರಿ. ಹಾಗಾಗಿ ಈ ಬಾರಿ ಮುಸ್ಲಿಂ ಅಭ್ಯರ್ಥಿಗೆ ಕೊಟ್ಟರೆ ನಾವು ಗೆಲ್ತೇವೆ ಅಂತಕ್ಕಂಥದ್ದು ಒಂದು ಸುಲಭ ನಿರೀಕ್ಷೆ ಆಗಿತ್ತು. ಕಾಂಗ್ರೆಸ್ ಒಪ್ಪಲಿಲ್ಲ. ಹಾಗಾಗಿ ಪ್ರಯಾಸದ ಗೆಲುವು BJPಗೆ. ಯಾಕಂದರೆ ಸರಿಸುಮಾರು 4ನೇ ಸುತ್ತಿನಿಂದ 14-15 ಸುತ್ತಿನವರೆಗೂ ಸಹ ಹಿನ್ನಡೆ ಇತ್ತು ಸಮರ್ಥವರಿಗೆ. ನಂತರ ಆ ಫಲಿತಾಂಶ ಬದಲಾಯಿತು. ಅಂತಿಮವಾಗಿ 4,967 ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ. 2013ರ ಚುನಾವಣೆಯಲ್ಲಿ
15,000 ಮತಗಳ ಅಂತರದಿಂದ ಗೆದ್ದಿತ್ತು ಕಾಂಗ್ರೆಸ್. 2018ರಲ್ಲಿ ಸರಿಸುಮಾರು 9,000 ಮತಗಳ ಅಂತರದಿಂದ ಗೆದ್ದಿತ್ತು. 2023ರಲ್ಲಿ 10,000 ಮತಗಳ ಅಂತರದಿಂದ ಗೆದ್ದಿದೆ. ಈ ಬಾರಿ 5,700 ಮತಗಳ ಅಂತರದಿಂದ ಗೆದ್ದಿದೆ. ಅಂದರೆ ಮತಗಳ ಅಂತರ ಕಡಿಮೆ ಆಗ್ತಾ ಬರ್ತಾ ಇದೆ ಕಳೆದ 4 ಚುನಾವಣೆಗಳಿಂದ. ಹಾಗಾಗಿ ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ಕಲಿಬೇಕಾದ ಪಾಠ ಏನು ಅನ್ನೋದನ್ನು ನೋಡಬೇಕಾಗಿದೆ. ವಿಧಾನಸಭೆ ಚುನಾವಣೆ ಮುಂದಿನ ದಿನಗಳಲ್ಲಿದೆ, ಲೋಕಸಭೆ ಚುನಾವಣೆ ಇದೆ. ದಾವಣಗೆರೆಯಿಂದ ಕಾಂಗ್ರೆಸ್ ಏನು ಪಾಠ ಕಲಿಯುತ್ತೆ? ಮುಸ್ಲಿಂ ಮತದಾರರನ್ನು ಮತ್ತೆ ಮನವೊಲಿಸಿಕೊಡೋದಕ್ಕೆ ಮುಂದಾಗುತ್ತಾ, ಅಥವಾ ಈ ಸಂದೇಶ ಏನಿದೆ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡಲಿಲ್ಲ ಅನ್ನೋದು, ಅದು ಮುಂದಿನ ದಿನಗಳಲ್ಲಿ ಬೃಹದಾಕಾರವಾಗಿ ಬೆಳೆದು ಕಾಂಗ್ರೆಸ್ನ ಬುಡಕ್ಕೆ ಎರವಾಗುತ್ತಾ? ಅಷ್ಟರೊಳಗೆ ಕಾಂಗ್ರೆಸ್ ಮನವೊಲಿಸುತ್ತಾ? ಏನು ಮಾಡುತ್ತೆ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ. ಆದರೆ ದಾವಣಗೆರೆ ಫಲಿತಾಂಶ ಏನಿದೆ, ಕಾಂಗ್ರೆಸ್ಗೆ ಇದು ಬಹಳ ದೊಡ್ಡ ಪಾಠ ಆಗಿದೆ.